ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹಂತದವರೆಗೂ ನಾವು ಆಚರಣೆ ಮಾಡಬಹುದು. ಕನ್ನಡ ರಾಜ್ಯೋತ್ಸವವನ್ನು ಡಿಸೆಂಬರ್ ಅಂತ್ಯದವರೆಗೂ ಆಚರಣೆ ಮಾಡಬಹುದು. ಸಂತೋಷ, ನಮ್ಮ ಇಷ್ಟ. ನಮ್ಮ ಕನ್ನಡ ಹಬ್ಬವನ್ನು ನಾವು ಯಾವತ್ತು ಬೇಕಂದ್ರೂ ಡಿಸೆಂಬರಲ್ಲಿ ಮಾಡ್ತೀವಿ, ಜನವರಿಯಲ್ಲಿ ಮಾಡ್ಕೊಳ್ತೀವಿ. ಬೇಕಂದ್ರೆ ನಾವು ನಮ್ಮ ಹಬ್ಬವನ್ನು ನಾವು ಯಾವತ್ತು ಬೇಕಾದ್ರೂ ಮಾಡ್ತಿರ್ತಕ್ಕಂಥ ಆಂಧ್ರ, ತಮಿಳುನಾಡು ಎರಡು ರಾಜ್ಯಕ್ಕೂ ಹೊಂದಿಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆಗೆ ಅಂತ ಒಂದು ಅತ್ಯುತ್ತಮವಾದಂಥ ಒಂದು ಚರಿತ್ರೆ ಇದೆ ಕೋಲಾರ ಜಿಲ್ಲೆಗೆ. ಕೋಲಾರ ಜಿಲ್ಲೆಗೆ ಅಂತ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮುಜರಾಯಿ ದೇವಸ್ಥಾನಗಳಿರುವಂಥದ್ದು ಕೋಲಾರ ಜಿಲ್ಲೆ. ಅತಿ ಫೇಮಸ್ ಆದಂಥ ದೇವಸ್ಥಾನದಲ್ಲಿರೋದು ಕೋಲಾರ ಜಿಲ್ಲೆ. ಕರ್ನಾಟಕಕ್ಕೆ ಹಾಗೂ ಸಹೋದ್ಯೋಗಿಗಳೇ, ಇವತ್ತಿನ ದಿನ ನಮ್ಮ ಮೈಲಾರಪ್ಪನವರ ಅಕಾಲಿಕ ಮರಣದಿಂದ ತೆರವಾದಂಥ ಅಧ್ಯಕ್ಷರ ಸ್ಥಾನವನ್ನು ನಾನು ಇವತ್ತು ನಮ್ಮ ಎಲ್ಲ 29 ಜನ ನಿರ್ದೇಶಕರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ನನಗೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿನ ನಮ್ಮ ಈ ಎಲ್ಲ ನಮ್ಮ ಕನಕ ಭವನಕ್ಕೋಸ್ಕರ ನಮ್ಮ ಎಲ್ಲ ಡೈರೆಕ್ಟ್ರು ಹಾಗೂ ಎಲ್ಲ ನಮ್ಮ ಕುಲಬಾಂಧವರು, ಆಮೇಲೆ ನಮ್ಮ ಶಾಸಕರು, MP ಗಳು, ನಮ್ಮ ರಾಜಣ್ಣವರು, ನಮ್ಮ ಈಶ್ವರಪ್ಪನವರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಸಮುದಾಯ ಭವನವನ್ನು ಕಟ್ಟೋದಕ್ಕೆ ಎಲ್ಲರ ಸಹಕಾರ ನಮಗೆ ಬೇಕು ಅಂತ ಕೇಳ್ಕೊಂತ, ನನಗೆ ಈ ಒಂದು ಜನಾಂಗ ಇಷ್ಟೊಂದು ವಿಶ್ವಾಸ ನನ್ನ ಮೇಲೆ ತೋರಿಸಿದ್ದೀರ. ಈ ಋಣ ನಾನು ಯಾವ ರೀತಿ ನಿಮಗೆ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ನಮ್ಮ ಶಾಸಕರು ಅವರ ಬೆಂಬಲನೂ ಬೇಕು, ಎಲ್ಲ ರಾಜಕೀಯ ಬೆಂಬಲನೂ ಬೇಕು. ಆದ್ದರಿಂದ ನಮಗೆ ಇವತ್ತಿನ ದಿನ ನಮ್ಮ ಭವನ ಕಟ್ಟೋದಕ್ಕೆ ಎಲ್ಲರ ಸಹಕಾರ ಕೋರಿ ನಾನು ಬೇಡ್ಕೊಂತ, ನಮ್ಮ ತಾಲೂಕಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಹಾಗೂ ನಮ್ಮ KN ರಾಜಣ್ಣ ಸಾಹೇಬರು, ನಮ್ಮ ತಾಲೂಕಿನ ಎಲ್ಲ ಗಣ್ಯಾಧಿಕಾರಿಗಳು, MLAಗಳು, MP ಗಳು ಎಲ್ಲರ ಸಹಕಾರ ನಮ್ಮ ಕನಕ ಭವನ ಕಟ್ಟೋದಕ್ಕೆ ಒಂದು ಅನುದಾನ ಕೊಡಬೇಕು ಅಂತ ಕೇಳ್ಕೊಂತ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. Kisan credit card. How many people you have given? 0%. ಎಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ? ಇನ್ನೂ ಒಂದು 50 ನಿಮಗೆ ಲಿಮಿಟ್ ಏನಾದರೂ ಇದೆಯಾ KCC? ಮೇಡಮ್ 25 ಅದಾಯ್ತು. ಈಗ ನಂಬರ್ ಆಫ್ ರೈತರು ಲಿಮಿಟ್ ಇದೆ ಅಲ್ವಾ? ಯಾಕೆ ಕೊಡ್ತಿಲ್ಲ? ಮೇಡಮ್ DCC ಬ್ಯಾಂಕ್ ನಮಗೆ ಹಣ ಇದು ಮಾಡ್ತೀವಿ, ಅದು ಕೊಟ್ಟಿಲ್ಲ. ಸರ್ಕಾರ ಏನು ಹೇಳುತ್ತಾ
बोलो जयचंद्र साहेबರಿಗೆ बोलो जयचंद्र साहेबರಿಗೆ ಹೇಮಾವತಿ ಅಧಿಕಾರಿಗೆ ತ್ರಿವೇಣಿ ಸಂಗಮ ಹೇಮಾವತಿ ಅಧಿಕಾರಿಗೆ बोलो जयचंद्रಕ್ಕೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.